ಸುಧಾಕಿಯ ಮೇಲೆ ಅತ್ಯಾಚಾರವೆಸಗಿ ಪ್ರಜ್ವಲ್ ಜೈಲು ಪಾಲು ಆಗಿರತಕ್ಕಂಥದ್ದು ಇದೀಗ ಮಾಜಿ ಸಂಸದನ ಕರಾಳ ಕೃತ್ಯಗಳಿಗೆ ಆ ಮನೆ ಸಾಕ್ಷಿಯಾಗಿದೆ. ಹಾಸನದ ಆ ಮನೆಯೇ ಅನಾಚಾರಗಳಿಗೆ ಮೂಕ ಸಾಕ್ಷಿ ಆಯಿತು. ಒಂದು ಕೇಸ್ ಆಯಿತು, ಮುಂದಿನ 3 ಕೇಸ್ಗಳಲ್ಲೂ ಕೂಡ ಆ ಮನೆಯೇ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಸಾಕ್ಷಿಯಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಅಂತ ನೀಡಿದ್ದಂತಹ ಬಂಗಲೆ ಅದು. ಪ್ರಜ್ವಲ್ನ ಹೀನ ಕೃತ್ಯಗಳಿಗೆ ಈ ಮನೆಯೇ ಜೀವಂತ ಸಾಕ್ಷಿ. ಇಲ್ಲೇ ಅನೇಕ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ಅಂತ ವರದಿಯಾಗಿದೆ. ಪ್ರಜ್ವಲ್ ಜೈಲು ಪಾಲಾಗ್ತಿದ್ದಂತೆ ಎಂಪಿ ಬಂಗಲೆ ಭಣ ಭಣ ಅಂತ ಇದೆ. ಒಂದು ಕಾಲದ ಪವರ್ ಹೌಸ್ ಇವತ್ತು ಭೂತ ಬಂಗಲೆಯಾಗಿದೆ. ಪ್ರತ್ಯಕ್ಷ ವರದಿ ನೋಡೋಣ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರಬಹುದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮನೆಗೆಲಸದಾಕಿಯ ಮೇಲೆ ಅತ್ಯಾಚಾರವೆಸಗಿ ಪ್ರಜ್ವಲ್ ಜೈಲು ಪಾಲು ಆಗಿರತಕ್ಕಂಥದ್ದು ಇದೀಗ ಮಾಜಿ ಸಂಸದನ ಕರಾಳ ಕೃತ್ಯಗಳಿಗೆ ಆ ಮನೆ ಸಾಕ್ಷಿಯಾಗಿದೆ. ಹಾಸನದ ಆ ಮನೆಯೇ ಅನಾಚಾರಗಳಿಗೆ ಮೂಕ ಸಾಕ್ಷಿ ಆಯಿತು. ಒಂದು ಕೇಸ್ ಆಯಿತು, ಮುಂದಿನ 3 ಕೇಸ್ಗಳಲ್ಲೂ ಕೂಡ ಆ ಮನೆಯೇ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಸಾಕ್ಷಿಯಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಅಂತ ನೀಡಿದ್ದಂತಹ ಬಂಗಲೆ ಅದು. ಪ್ರಜ್ವಲ್ನ ಹೀನ ಕೃತ್ಯಗಳಿಗೆ ಈ ಮನೆಯೇ ಜೀವಂತ ಸಾಕ್ಷಿ. ಇಲ್ಲೇ ಅನೇಕ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ಅಂತ ವರದಿಯಾಗಿದೆ. ಪ್ರಜ್ವಲ್ ಜೈಲು ಪಾಲಾಗ್ತಿದ್ದಂತೆ ಎಂಪಿ ಬಂಗಲೆ ಭಣ ಭಣ ಅಂತ ಇದೆ. ಒಂದು ಕಾಲದ ಪವರ್ ಹೌಸ್ ಇವತ್ತು ಭೂತ ಬಂಗಲೆಯಾಗಿದೆ. ಪ್ರತ್ಯಕ್ಷ ವರದಿ ನೋಡೋಣ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರಬಹುದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮನೆಗೆಲಸದಾಕಿಯ ಮೇಲೆ ಅತ್ಯಾಚಾರವೆಸಗಿ ಪ್ರಜ್ವಲ್ ಜೈಲು ಪಾಲು ಆಗಿರತಕ್ಕಂಥದ್ದು ಇದೀಗ ಮಾಜಿ ಸಂಸದನ ಕರಾಳ ಕೃತ್ಯಗಳಿಗೆ ಆ ಮನೆ ಸಾಕ್ಷಿಯಾಗಿದೆ. ಹಾಸನದ ಆ ಮನೆಯೇ ಅನಾಚಾರಗಳಿಗೆ ಮೂಕ ಸಾಕ್ಷಿ ಆಯಿತು. ಒಂದು ಕೇಸ್ ಆಯಿತು, ಮುಂದಿನ 3 ಕೇಸ್ಗಳಲ್ಲೂ ಕೂಡ ಆ ಮನೆಯೇ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಸಾಕ್ಷಿಯಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಅಂತ ನೀಡಿದ್ದಂತಹ ಬಂಗಲೆ ಅದು. ಪ್ರಜ್ವಲ್ನ ಹೀನ ಕೃತ್ಯಗಳಿಗೆ ಈ ಮನೆಯೇ ಜೀವಂತ ಸಾಕ್ಷಿ. ಇಲ್ಲೇ ಅನೇಕ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ಅಂತ ವರದಿಯಾಗಿದೆ. ಪ್ರಜ್ವಲ್ ಜೈಲು ಪಾಲಾಗ್ತಿದ್ದಂತೆ ಎಂಪಿ ಬಂಗಲೆ ಭಣ ಭಣ ಅಂತ ಇದೆ. ಒಂದು ಕಾಲದ ಪವರ್ ಹೌಸ್ ಇವತ್ತು ಭೂತ ಬಂಗಲೆಯಾಗಿದೆ. ಪ್ರತ್ಯಕ್ಷ ವರದಿ ನೋಡೋಣ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ
ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮನೆಗೆಲಸದಾಕೆಯ ಮೇಲೆ ಅತ್ಯಾಚಾರವೆಸಗಿ ಪ್ರಜ್ವಲ್ ಜೈಲು ಪಾಲು ಆಗಿರತಕ್ಕಂಥದ್ದು ಇದೀಗ ಮಾಜಿ ಸಂಸದನ ಕರಾಳ ಕೃತ್ಯಗಳಿಗೆ ಆ ಮನೆ ಸಾಕ್ಷಿಯಾಗಿದೆ. ಹಾಸನದ ಆ ಮನೆಯೇ ಅನಾಚಾರಗಳಿಗೆ ಮೂಕ ಸಾಕ್ಷಿ ಆಯಿತು. 1 ಕೇಸ್ ಆಯಿತು. ಮುಂದಿನ 3 ಕೇಸ್ಗಳಲ್ಲೂ ಕೂಡ ಆ ಮನೆಯೇ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಸಾಕ್ಷಿಯಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಅಂತ ನೀಡಿದ್ದಂತಹ ಬಂಗಲೆ ಅದು. ಪ್ರಜ್ವಲ್ನ ಹೀನ ಕೃತ್ಯಗಳಿಗೆ ಈ ಮನೆಯೇ ಜೀವಂತ ಸಾಕ್ಷಿ. ಇಲ್ಲೇ ಅನೇಕ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ಅಂತ ವರದಿಯಾಗಿದೆ. ಪ್ರಜ್ವಲ್ ಜೈಲು ಪಾಲಾಗ್ತಿದ್ದಂತೆ ಎಂಪಿ ಬಂಗಲೆ ಭಣ ಭಣ ಅಂತ ಇದೆ. ಒಂದು ಕಾಲದ ಪವರ್ ಹೌಸ್ ಇವತ್ತು ಭೂತ ಬಂಗಲೆಯಾಗಿದೆ. ಪ್ರತ್ಯಕ್ಷ ವರದಿ ನೋಡೋಣ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.